ಅವನದ್ದೇ ಆದ ಸಂವಿಧಾನ, ಅವನದ್ದೇ ಆದ ದೇಶ, ಅವನದ್ದೇ ಆದ ಪಾಸ್ಪೋರ್ಟ್. ಅಷ್ಟೇ ಯಾಕೆ, ಅವನ ದೇಶಕ್ಕೆ ರಚನೆಯಾಗಿದೆ ರಾಷ್ಟ್ರಗೀತೆ. ಅವನಿಗೆ 12 ವರ್ಷ ಇದ್ದಾಗ ಅವನ ದೇಹದಲ್ಲಿ ಏನೋ ಬದಲಾವಣೆ ಆಯ್ತಂತೆ. ಅಲ್ಲಿ ಆಗಿದ್ದು ಬೇರೇನೂ ಅಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ. ನಿಮಗೆ ಅರ್ಥ ಆಗುವಂತೆ ಹೇಳಬೇಕಾದ್ರೆ ಅವನಲ್ಲ, ಅವಳು. ನಾನು ಹೇಳ್ತಾ ಇರೋದು ನಿತ್ಯಾನಂದನ ಬಗ್ಗೆ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ನಡೆನುಡಿಗೆ ಒಂದಷ್ಟು ಭಕ್ತರು ಹುಟ್ಟಿಕೊಂಡ್ರು. ಅವನ ಹಸಿ ಹಸಿ ಸುಳ್ಳುಗಳನ್ನ ಜನ ನಂಬಿದ್ರು. 2018ರಲ್ಲಿ ಒಂದು ಮಾತು ಹೇಳ್ತಾನೆ ನಿತ್ಯಾನಂದ. ನಾವು ಪ್ರಾಣಿಗಳಾದ ಎತ್ತು ಮತ್ತು ಹಸುಗಳಿಗೆ ತಮಿಳು ಮತ್ತು ಸಂಸ್ಕೃತ ಮಾತನಾಡೋಕೆ ಕಲಿಸ್ತೀವಿ, ಅದಕ್ಕೋಸ್ಕರ ಸಾಫ್ಟ್ವೇರ್ ಅನ್ನು ಕಂಡಿಡ್ತೀವಿ ಅಂತ ಹೇಳ್ದ. ಅವುಗಳು ನಿಮಗಿಂತ ಸ್ಪಷ್ಟವಾಗಿ ಮಾತನಾಡ್ತವೆ ಅಂತನೂ ಹಸಿ ಹಸಿಯಾಗಿ ಸುಳ್ಳನ್ನ ಹೇಳಿದ್ದ. ಈ ಸುಳ್ಳನ್ನ ನಂಬೋ ಭಕ್ತರು ಕೂಡ ಇದ್ದಾರೆ ಅಂದ್ರೆ ನಮ್ಮ ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ವಿಜಯ ಮಲ್ಯ ಮತ್ತು ನೀರವ್ ಮೋದಿಯ ಕತೆ ನಿಮ್ಗೆಲ್ಲ ಗೊತ್ತಿದೆ. ಕೋಟಿ ಕೋಟಿ ಮೋಸ ಮಾಡಿ ದೇಶ ಬಿಟ್ಟು ಹೋದವರು ಇವರು. ಆದರೆ ಒಬ್ಬ ವ್ಯಕ್ತಿ ದೇಶ ಬಿಟ್ಟು ಹೋಗಿದ್ದು ಮಾತ್ರ ಅಲ್ಲದೆ ವಿದೇಶಕ್ಕೆ ಹೋಗಿ ತನ್ನದೇ ಆದ ದೇಶವನ್ನ ಸೃಷ್ಟಿಸಿಕೊಳ್ತಾನೆ ಅಂದ್ರೆ ಅವನೆಂಥ ವಂಚಕ ಇರ್ಬೋದು ನೀವೇ ಹೇಳಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ, ಸ್ವಯಂ ಘೋಷಿತ ಹಿಂದೂ ರಾಷ್ಟ್ರ, ತನ್ನದೇ ಆದ ಸಂವಿಧಾನ, ತನ್ನದೇ ಆದ ದೇಶ, ತನ್ನದೇ ಆದ ಪಾಸ್ಪೋರ್ಟ್, ತನ್ನದೇ ಆದ ಧ್ವಜ, ತನ್ನದೇ ಆದ ಲಾಂಛನ, ತನ್ನದೇ ಆದ ರಾಷ್ಟ್ರಗೀತೆಯನ್ನ ಹೊಂದಿರುವ ದೇಶ. ಈ ಕತೆ ತುಂಬಾ ವಿಚಿತ್ರವಾಗಿದೆ. ಇದೊಂದು ಥ್ರಿಲ್ಲರ್ ಸಿನಿಮಾ ಕೂಡ ಆಗಬಹುದು. ತನ್ನ ಲಕ್ಷಾಂತರ ಭಕ್ತರನ್ನ ಮಾತ್ರ ಅಲ್ಲದೆ ವಿಶ್ವಸಂಸ್ಥೆಯನ್ನ ಮೋಸಗೊಳಿಸಿದ ನಕಲಿ ಬಾಬಾ ಈತ. ಬನ್ನಿ ಈ ವಿಡಿಯೋದಲ್ಲಿ ನಕಲಿ ಬಾಬಾ ನಿತ್ಯಾನಂದನ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳಿದುಕೊಳ್ಳೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. 2010ರಿಂದ ಶುರು ಮಾಡೋಣ ವೀಕ್ಷಕರೇ. ಈ ವೇಳೆ ಭಾರತದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಧಾರ್ಮಿಕ ಕೇಸರಿ ವಸ್ತ್ರ ಧರಿಸಿ ಬ್ರಹ್ಮಚಾರಿ ಎಂದು ಹೇಳಿಕೊಳ್ಳುವ ಬಾಬಾ ಒಬ್ಬರು ತಮಿಳು ನಟಿ ಜೊತೆ ನಗ್ನವಾಗಿ ಕಾಣಿಸಿಕೊಂಡಿದ್ರು. ಇದರ ಬಗ್ಗೆ ಆ ಟೈಮ್ನಲ್ಲಿ ನ್ಯೂಸ್ ಚಾನೆಲ್ಗಳು ಹಬ್ಬ ಮಾಡಿ ಚರ್ಚೆ ನಡೆಸಿದ್ವು. ಆದರೆ ಆ ಬಾಬಾ ಮತ್ತು ಆ ನಟಿ ಈ ಆರೋಪವನ್ನ ನಿರಾಕರಿಸಿದ್ರು. ಇದೆಲ್ಲ ಫೇಕ್ ವಿಡಿಯೋ, ಇದೆಲ್ಲ ಕಟ್ಟುಕತೆ ಅಂತ ಹೇಳಿದ್ರು. ಆ ವಿಡಿಯೋ ಹತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ಇದ್ದವನು ನಿತ್ಯಾನಂದ ಅನ್ನೋದು. 2017ರಲ್ಲಿ ಇದನ್ನ ವಿಧಿವಿಜ್ಞಾನ ಇಲಾಖೆ ನಿಜವಾದ ವಿಡಿಯೋ ಅಂತ ದೃಢೀಕರಿಸಿತ್ತು. ಇದಕ್ಕೂ ಮುಂಚೆಯೇ ಈ ನಿತ್ಯಾನಂದ ಧಾರ್ಮಿಕ ಶುದ್ಧೀಕರಣದ ಸೋಗಿನಲ್ಲಿ ಮಹಿಳೆಯರೊಂದಿಗೆ ಲೈಂಗಿಕ ಅಪರಾಧ ನಡೆಸಿದ್ದ ಅನ್ನೋ ವರದಿಗಳು ಕೂಡ ಬಂದಿದ್ವು. ಮತ್ತು ಇದಕ್ಕಾಗಿ ಅವನು ತಮ್ಮ ಅನುಯಾಯಿಗಳನ್ನ ಬಹಿರಂಗಪಡಿಸದಿರಲು ಒಪ್ಪಂದಗಳಿಗೆ ಸಹಿ ಹಾಕುವಂತೆ ಮಾಡಿದ್ರು. ಈ ಬಾಬನ ಆಶ್ರಮಕ್ಕೆ ಹೋಗಿದ್ದ ಅನೇಕ ಮಹಿಳೆಯರು ರೇಪ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಆಶ್ರಮದಲ್ಲಿದ್ದ ಮಕ್ಕಳಿಗೂ ಚಿತ್ರಹಿಂಸೆ ನೀಡಲಾಗ್ತಿತ್ತು ಅನ್ನೋ ವರದಿಗಳು ಕೂಡ ಬಂದಿದ್ವು. ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ರು. ನಿತ್ಯಾನಂದನ ವಿರುದ್ಧ ದಾಖಲಾದ ಪ್ರಕರಣದ ಪಟ್ಟಿ ಉದ್ದ ಆಯ್ತಾನೆ ಹೋಯಿತು. ನಂತರ 2014ರಲ್ಲಿ ನಿತ್ಯಾನಂದನ ಆಶ್ರಮದಲ್ಲಿ 24 ವರ್ಷದ ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ನಂತರ ನಿತ್ಯಾನಂದನ ಆಶ್ರಮದಲ್ಲಿ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆಂದು ಆಕೆಯ ತಾಯಿ ಆರೋಪ ಮಾಡಿದ್ರು. ಇದು ನಿತ್ಯಾನಂದನಿಗೆ ಯಾವುದೇ ತರಹದ ಎಫೆಕ್ಟ್ ಆಗಿಲ್ಲ. ಅವನ ಅನುಯಾಯಿಗಳು ಬೆಳೆಯುತ್ತಲೇ ಹೋದ್ರು. ಈತನ ಜನಪ್ರಿಯತೆ ದೇಶವ್ಯಾಪಿ ಹಬ್ಬುತ್ತಲೇ ಹೋಯಿತು. ಗುಜರಾತ್, ತೆಲಂಗಾಣ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ, ದೆಹಲಿ ಹೀಗೆ ಹಲವು ರಾಜ್ಯಗಳಲ್ಲಿ ನಿತ್ಯಾನಂದ ಆಸ್ತಿ ಖರೀದಿ ಮಾಡುತ್ತಲೇ ಹೋದ ತನ್ನ ಹೆಸರಲ್ಲಿ. ಆದರೆ ಈಗಿರುವ ಪ್ರಶ್ನೆ ಅಂದ್ರೆ ನಿತ್ಯಾನಂದ ಈ ಸ್ಥಾನಕ್ಕೆ ಹೇಗೆ ಹೋದ ಅನ್ನೋದು. ಈತನಿಗೆ ಇಷ್ಟೊಂದು ನಿಷ್ಠಾವಂತ ಭಕ್ತರು ಹೇಗೆ ಸಿಕ್ಕಿದ್ರು ಅನ್ನೋದು. ಸ್ನೇಹಿತರೆ, ಈತನ ಕತೆ ತಮಿಳುನಾಡಿನಿಂದ ಶುರುವಾಗುತ್ತೆ. ಜನವರಿ 1, 1978. ಹೌದು, ಜನವರಿ 1, 1978ರಲ್ಲಿ ಒಂದು ಮಗು ಜನಿಸುತ್ತೆ. ಅದಕ್ಕೆ ಅರುಣಾಚಲಂ ರಾಜಶೇಖರ ಎಂದು ಹೆಸರನ್ನ ಇಡಲಾಗುತ್ತೆ. ಅವನೇ ನಿತ್ಯಾನಂದ. ಈ ನಿತ್ಯಾನಂದನ ಬಾಲ್ಯದ ಬಗ್ಗೆ ಹೆಚ್ಚು ಸಾರ್ವಜನಿಕ ಮಾಹಿತಿ ಇಲ್ಲ. ಆದರೆ ನಿತ್ಯಾನಂದ 10 ವರ್ಷ ಇದ್ದಾಗ ಅರುಣಾಚಲ ಬೆಟ್ಟದಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಮೊದಲ ದೈವಿಕ ಅನುಭವ ಪಡೆದಿದ್ದಾಗಿ ಹೇಳಿಕೊಳ್ತಾರೆ. ಅಲ್ಲದೆ ಇವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆಂದು ಹೇಳಲಾಗುತ್ತೆ. ಆದರೆ ಇವರ ಗುರುಗಳು ಮರಣದ ನಂತರ 17 ವರ್ಷಕ್ಕೆ ಮನೆ ಬಿಟ್ಟರು. 2000 ಇಸವಿಯಲ್ಲಿ ತಮಿಳುನಾಡಿನಲ್ಲಿ ತಮ್ಮ ಮೊದಲ ಆಶ್ರಮ ಓಪನ್ ಮಾಡ್ತಾರೆ. ಜನರನ್ನ ತಮ್ಮ ಬಲೆಗೆ ಸೆಳೆಯೋದು, ಅವರನ್ನ ಕುರುಡರಾಗಿ ಮಾಡಿ ಭಕ್ತಿಯಿಂದ ಕಾಣುವಂತೆ ಮಾಡುವುದು ಅವರಿಗೆ ದೊಡ್ಡ ಕೆಲಸವೇನೂ ಆಗಿರಲಿಲ್ಲ. ಯಾಕಂದ್ರೆ ನಿತ್ಯಾನಂದನ ಭಾಷಣ ಆ ಮಟ್ಟಿಗೆ ಇತ್ತು. ಅವರ ಹಾವಭಾವ ಜನರನ್ನ ಸೆಳೆಯುವಂತೆ ಮಾಡ್ತಾ ಇತ್ತು. ಎಲ್ಲ ಬಾಬಾಗಳಂತೆ ಈ ನಿತ್ಯಾನಂದ ಕೂಡ ನಿಗೂಢ ನನಗೇನು ಶಕ್ತಿ ಇದೆ ಆ ತರ ನಟಿಸ್ತಿದ್ದ. ಬೊಗಳೆ ಭಾಷಣ ಕೂಡ ಮಾಡ್ತಾ ಇದ್ದ. ಕ್ಯಾನ್ಸರ್ ರೋಗನೇ ಗುಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಇನ್ನು ಇಂಗ್ಲಿಷ್ನಲ್ಲಿ ಯೋಗ ಮತ್ತು ಆಧ್ಯಾತ್ಮಿಕತೆಯನ್ನ ಕಲಿಸೋಕೆ ಶುರು ಮಾಡ್ತಾನೆ.
2013ರ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಆಶ್ರಮವನ್ನ ಹೊಂತಾರೆ ನಿತ್ಯಾನಂದ. ಬೆಂಗಳೂರಿನ ಬಿಡದಿಯ ಆಶ್ರಮ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿತ್ತು. ನಿತ್ಯಾನಂದ ಧ್ಯಾನಪೀಠ ಅಂತಲೇ ಫೇಮಸ್ ಆಯಿತು. ಜನ ಇವನ ಕಡೆ ಬರೋಕೆ ಶುರು ಮಾಡಿದ್ರು. ಅದರಲ್ಲೂ ಬಿಡದಿ ಆಶ್ರಮ ಸಾಕಷ್ಟು ಫೇಮಸ್ ಆಯಿತು. ಅಲ್ಲಿ ನಡೆದ ಗಲಾಟೆ, ಅಲ್ಲಿ ನಡೆದ ಒಂದು ದಾಳಿಗಳು ಸಾಕಷ್ಟು ಹೆಚ್ಚಾಯಿತು. ಅಂದರೆ ಯಾವ ರೀತಿ ಅಂದರೆ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅಲ್ಲಿನ ಭಕ್ತರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು. ಅಂಥ ಘಟನೆಗಳು ಕೂಡ ನಡೆದವು. ಈತ ಮತ್ತಷ್ಟು ಜನಪ್ರಿಯಗೊಳ್ತಾನೆ ಹೋಗ್ತಾನೆ. 2010ರ ಹೊತ್ತಿಗೆ ಭಾರತವನ್ನು ಹೊರತುಪಡಿಸಿ ಅನೇಕ ದೇಶದಲ್ಲಿ ಧ್ಯಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ನಿತ್ಯಾನಂದ. ಅಮೆರಿಕದ ಸಾಕಷ್ಟು ನಗರಗಳಲ್ಲಿ ಆಶ್ರಮವನ್ನು ಹೊಂದಿದ್ರು. ಆದರೆ ಆ ವಿಡಿಯೋ ವೈರಲ್ ಆದ ವರ್ಷ ಅದೇ ಆಗಿತ್ತು. 2018ರ ಹೊತ್ತಿಗೆ ಭಾರತವನ್ನು ಹೊರತುಪಡಿಸಿ ಅನೇಕ ದೇಶದಲ್ಲಿ ಧ್ಯಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ನಿತ್ಯಾನಂದ. 2010ರ ಹೊತ್ತಿಗೆ ಭಾರತವನ್ನು ಹೊರತುಪಡಿಸಿ ಅನೇಕ ದೇಶದಲ್ಲಿ ಧ್ಯಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು. ಅಮೆರಿಕದ ಸಾಕಷ್ಟು ನಗರಗಳಲ್ಲಿ ಆಶ್ರಮವನ್ನು ಹೊಂದಿದ್ರು. ಆದರೆ ಆ ವಿಡಿಯೋ ವೈರಲ್ ಆದ ವರ್ಷ ಇದೇ ಆಗಿತ್ತು. ಈ ವಿಡಿಯೋ ಫೇಕ್, ನಾನು ಗಂಡಸೇ ಅಲ್ಲ ಅಂತ ನಿತ್ಯಾನಂದ ಕರೆದುಕೊಂಡ. ಜೊತೆಗೆ ಅವನ ಭಾಷಣದ ಮೂಲಕ ಭಕ್ತರನ್ನ ನಂಬಿಸೋಕೆ ಹೋದ. ಅದಕ್ಕಾಗಿ ನನಗೆ 12 ವರ್ಷ ಇದ್ದಾಗ ಆನುವಂಶಿಕ ರೂಪಾಂತರವಿತ್ತು ಎಂದು ಹೇಳಿಕೊಂಡ. ಅಂದ್ರೆ ಗಂಡುಸು ಅಲ್ಲ, ಹೆಂಗಸು ಅಲ್ಲ ಅನ್ನೋದು. ನಾನು ನಪುಂಸಕ ಅಂತ ಹೇಳಿಕೊಂಡ. ವಾಸ್ತವವಾಗಿ ಈ ವಿಡಿಯೋವನ್ನ ಆರತಿ ರಾವ್ ಎಂಬ ಮಹಿಳೆ ರೆಕಾರ್ಡ್ ಮಾಡಿದ್ರು. ಅವರು ಕೂಡ ನಿತ್ಯಾನಂದನ ಅನುಯಾಯಿಗಳಾಗಿದ್ರು. 5 ವರ್ಷಗಳ ಕಾಲ ಅತ್ಯಾಚಾರ ಎಸಗಿದ್ದಾನೆ ಎಂದು ಆರೋಪಿಸಿದ್ರು. ಇಲ್ಲಿಂದಲೇ ನಿತ್ಯಾನಂದನ ಕತೆ ತೆರೆದುಕೊಳ್ಳುತ್ತೆ. ಇದರಿಂದ ತಪ್ಪಿಸಿಕೊಳ್ಳೋಕೆ ನಿತ್ಯಾನಂದ ಹಿಮಾಚಲದ ಪ್ರದೇಶವೊಂದಕ್ಕೆ ರಹಸ್ಯ ಸ್ಥಳಕ್ಕೆ ಹೋಗ್ತಾರೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. 50ಕ್ಕೂ ಹೆಚ್ಚು ದಿನ ಜೈಲಿನಲ್ಲೇ ಇದ್ರು ನಿತ್ಯಾನಂದ. ಬೇರೆ ಯಾವ ದೇಶ ಆಗಿದ್ರೂ ನಿತ್ಯಾನಂದನ ಕತೆ ಇಲ್ಲೇ ಮುಗಿತಿತ್ತು. ಆದರೆ ಭಾರತದಲ್ಲಿ ಇಂಥ ಬಾಬಾಗಳನ್ನು ಬೆಂಬಲಿಸೋ ಜನರಿಗೆ ಕೊರತೆ ಇಲ್ವಲ್ಲ. ಇಲ್ಲಿಂದ ಜೈಲಿಂದ ಹೊರಬಂದ ನಿತ್ಯಾನಂದ ಮತ್ತೆ ಭಕ್ತರನ್ನ ಸೆಳಿತಾನೆ, ಭಕ್ತರನ್ನ ತನ್ನತ್ತ ಬರುವಂತೆ ಮಾಡ್ತಾನೆ, ಸಾಕಷ್ಟು ಜನಪ್ರಿಯತೆಯನ್ನ ಹೊಂತಾನೆ. ಇನ್ನು 2018ರಲ್ಲಿ 2014ರಲ್ಲಿ ನಿತ್ಯಾನಂದನ ಆಶ್ರಮದಲ್ಲಿ ಮೃತಪಟ್ಟ ಮಹಿಳೆಯ ಕೇಸ್ ವಿಚಾರಣೆ ಶುರುವಾಗುತ್ತೆ. ಆಗ ದೇಶ ಬಿಡೋಕೆ ನಿತ್ಯಾನಂದ ಪ್ಲಾನ್ ಮಾಡ್ತಾನೆ. ಆಗಸ್ಟ್ 2018 ಈ ಟೈಮ್ನಲ್ಲಿ ನಿತ್ಯಾನಂದ ದೇಶ ಬಿಡೋಕೆ ಪ್ಲಾನ್ ಮಾಡ್ತಾರೆ. ಈ ಟೈಮ್ನಲ್ಲಿ ಇವನ ಆಪ್ತ ಭಕ್ತೆಯಾದ ಸಾರಾ ಲ್ಯಾಂಡ್ರಿ ಕೆನಡಾದಲ್ಲಿ ರಾಜಕೀಯ ಆಶ್ರಯ ಪಡೆಯೋಕೆ ಸಹಾಯವನ್ನ ಮಾಡಿದ್ರು. ಸೆಪ್ಟೆಂಬರ್ 2018 ಈ ಟೈಮ್ನಲ್ಲಿ ಹಸುಗಳಿಗೆ ತಮಿಳು ಮತ್ತು ಸಂಸ್ಕೃತ ಕಲಿಸ್ತೇನೆ, ಈ ಜನ್ಮದ ಆಸ್ತಿಯನ್ನ ಮುಂದಿನ ಜನ್ಮಕ್ಕೆ ಕೊಡಿಸ್ತೀನಿ ಅಂತ ಕಥೆಯನ್ನ ಕಟ್ಟಿ ಹೇಳಿದ್ದ. ಬಿಲ್ ಗೇಟ್ಸ್ ಮತ್ತು ಮುಖೇಶ್ ಅಂಬಾನಿಯನ್ನ ಮರಳು ಮಾಡಬಹುದೆಂದು ಕೂಡ ಆತ ಭಾವಿಸಿದ್ದ. ಆದರೆ ದೊಡ್ಡ ಹೇಳಿಕೆ ಕೊಡ್ತಾ ಇದ್ರೆ ನಿತ್ಯಾನಂದನ ಪ್ರಸಿದ್ಧಿ ಭಾರತದಲ್ಲಿ ಕುಸಿತಾ ಬಂತು. 2019ರಲ್ಲಿ ನಿತ್ಯಾನಂದನ ಭಕ್ತ ತಮಿಳುನಾಡಿನ ಜನಾರ್ದನ್ ಶರ್ಮಾ ತನ್ನ 2 ಮಕ್ಕಳನ್ನ ನಿತ್ಯಾನಂದ ತನ್ನ ಆಶ್ರಮದಲ್ಲಿ ಬಂಧಿಸಿಟ್ಟಿದ್ದಾರೆಂದು ಆರೋಪಿಸಿದ್ರು. ಕೋರ್ಟ್ ವಿಚಾರಣೆಗೆ 50ಕ್ಕೂ ಹೆಚ್ಚು ಸಲ ಸಮನ್ಸ್ ನೀಡಿತು. ಆದರೆ ಅವನು ಕೋರ್ಟ್ಗೆ ಹಾಜರಾಗಿಲ್ಲ. ಇನ್ನು ನವೆಂಬರ್ನಲ್ಲಿ ಗುಜರಾತ್ ಪೊಲೀಸರು ಅವನನ್ನು ಬಂಧಿಸೋಕೆ ಆಶ್ರಮಕ್ಕೆ ಹೋಗ್ತಾರೆ. ಆದರೆ ಅಲ್ಲೂ ಅವರಿಗೆ ಯಾವುದೇ ಕುರುಹು ಕೂಡ ಸಿಗಲ್ಲ. ಆಮೇಲೆ ನಿತ್ಯಾನಂದ ದೇಶ ಬಿಟ್ಟು ಹೋಗಿರುವುದು ಗೊತ್ತಾಗುತ್ತೆ. ನನ್ನ ಯಾರು ಏನು ಮಾಡೋಕೆ ಆಗಲ್ಲ, ನಾನೇ ಪರಮಶಿವ. ದೇಶ ಬಿಟ್ಟು ಹೋದ ನಿತ್ಯಾನಂದ ಒಂದು ವಿಡಿಯೋ ಮಾಡಿ ಕಳಿಸ್ತಾನೆ. ನನ್ನ ಬಳಿ ಯಾರೂ ಬರೋಕ್ಕಾಗಲ್ಲ, ನಾನೇ ಪರಮಶಿವ ಅನ್ನೋದು. ನನ್ನ ಯಾವ ಸ್ಟೂಪಿಡ್ ಕೋರ್ಟ್ ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಪರಮಶಿವ ಅಂತ ವಿಡಿಯೋದಲ್ಲಿ ಹೇಳ್ತಾನೆ. ಡಿಸೆಂಬರ್ 2019ರಲ್ಲಿ ಕೈಲಾಸ ದೇಶ ಸ್ಥಾಪನೆ. 2019 ಡಿಸೆಂಬರ್ನಲ್ಲಿ ನಿತ್ಯಾನಂದ ನಾನು ಕೈಲಾಸ ಎಂಬ ಸ್ವತಂತ್ರ ದೇಶವನ್ನ ಸ್ಥಾಪಿಸಿರುವುದಾಗಿ ಘೋಷಣೆ ಮಾಡ್ತಾನೆ. ಇದು ಹಿಂದೂಗಳಿಗಾಗಿ ಇರೋ ದೇಶ ಅಂತ ಹೇಳಿದ್ದ. ನಂತರ ನಿತ್ಯಾನಂದ ದಕ್ಷಿಣ ಅಮೆರಿಕದ ಈಕ್ವೆಡರ್ ಬಳಿ ಒಂದು ದ್ವೀಪವನ್ನ ಖರೀದಿಸಿದ್ದಾರೆಂದು ಪತ್ರಿಕೆಗಳು ವರದಿ ಮಾಡಿದ್ವು. ಅಲ್ಲಿ ತನ್ನ ದೇಶವನ್ನ ಸ್ಥಾಪನೆ ಮಾಡಿದ್ದಾನೆ ಎಂದು ಹೇಳಿದ್ವು. ನಂತರ ಈ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಆದರೆ ಇದನ್ನ ಈಕ್ವೆಡರ್ ಸರ್ಕಾರ ನಿರಾಕರಿಸಿತ್ತು. ಆದರೆ ನಿತ್ಯಾನಂದ ತಮ್ಮ ದೇಶಕ್ಕೆ ಭೇಟಿ ನೀಡಿದ್ದಾನೆ ಎಂದು ಈಕ್ವೆಡರ್ ಸರ್ಕಾರ ಒಪ್ಪಿಕೊಳ್ತು. ಅವನು ಬಂದಿದ್ದು ನಿಜ, ಆದರೆ ಆಶ್ರಯ ನೀಡಿಲ್ಲ ಅಂತ ಹೇಳ್ತು. ನಂತರ ಈ ಸುದ್ದಿ ಪ್ರಕಟ ಆದಾಗ ಒಂದು ಪ್ರಶ್ನೆ ಹೇಳ್ತು, ನಿಜವಾಗಿಯೂ ನಿತ್ಯಾನಂದ ಎಲ್ಲಿದ್ದಾನೆ? ನಿತ್ಯಾನಂದ ಸ್ಥಾಪನೆ ಮಾಡಿದ ಕೈಲಾಸ ದೇಶ ಎಲ್ಲಿದೆ, ಹೇಗಿದೆ ಅನ್ನೋದು. ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೈಲಾಸ ದೇಶದ ಬಗ್ಗೆ ಪ್ರಚಾರ ಶುರುವಾಯಿತು. ಡಿಜಿಟಲ್ ಆಗಿ ಕೈಲಾಸ ದೇಶದ ಬಗ್ಗೆ ತೋರಿಸಲಾಯಿತು. ತನ್ನದೇ ಆದ ಲಾಂಛನ, ತನ್ನದೇ ಆದ ಪಾಸ್ಪೋರ್ಟ್, ತನ್ನದೇ ಆದ ಧ್ವಜ, ತನ್ನದೇ ಆದ ರಾಷ್ಟ್ರಗೀತೆಯನ್ನ ಹೊಂದಿರೋ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ವೆಬ್ಸೈಟ್ ಅನ್ನ ಹೈಟೆಕ್ ಆಗಿ ನಿರ್ಮಿಸಲಾಗಿತ್ತು. ಕೈಲಾಸಕ್ಕೆ ಫ್ರೀ ಎಂಟ್ರಿ ಇದೆ. ಬೇರೆ ದೇಶಗಳಂತೆ ಕೈಲಾಸದಲ್ಲಿ ಟಿವಿ ಚಾನೆಲ್, ವಿಶ್ವವಿದ್ಯಾಲಯ ಮತ್ತು ನಿತ್ಯಾನಂದ ಟೈಮ್ಸ್ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸುವುದಾಗಿ ಹೇಳಿಕೊಂಡಿತ್ತು. ನೀವು ಕೈಲಾಸ ವೆಬ್ಸೈಟ್ಗೆ ಹೋದರೆ ತನ್ನದೇ ಆದ ರಿಸರ್ವ್ ಬ್ಯಾಂಕ್ ಮತ್ತು ಕರೆನ್ಸಿಯನ್ನ ಹೊಂದಿರೋ ಬಗ್ಗೆ ಹೇಳಿಕೆ ಕೂಡ ನೀವು ನೋಡಬಹುದು.
ಆ ಕರೆನ್ಸಿಯನ್ನ ಕೈಲಾಶಿಯನ್ ಡಾಲರ್ ಎಂದು ಕರೆಯಲಾಗುತ್ತದೆ. ಒಂದು ಕೈಲಾಸ್ ಡಾಲರ್ಗೆ 11.7 ಗ್ರಾಂ ಚಿನ್ನ ಸಮವೆಂದು ಹೇಳ್ತಾರೆ. ಇತರ ದೇಶಗಳಂತೆ ಕೈಲಾಸ ದೇಶವು ವಾಣಿಜ್ಯ ಮತ್ತು ವಸತಿ ಮುಂತಾದ ಇಲಾಖೆಯನ್ನ ಹೊಂದಿದೆ. ಒಟ್ಟು 18 ಡಿಪಾರ್ಟ್ಮೆಂಟ್ಗಳಿದ್ದು ವೇದಗಳನ್ನು ಆಧರಿಸಿದೆ ಎಂದು ವರದಿಯಾಗಿದೆ. ಅಂದರೆ ವೆಬ್ಸೈಟ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಹಾಕೊಂಡಿದ್ದಾರೆ. ಇನ್ನು ವೆಬ್ಸೈಟ್ನಲ್ಲಿ ಕಿರುಕುಳಕ್ಕೊಳಗಾದ ಹಿಂದೂಗಳಿಗೆ ಕೈಲಾಸ ಹೊಸ ಮನೆ ಎಂದು ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಈ ದೇಶದ ಈ ಪೌರತ್ವ ಪಡೆಯುವ ಅವಕಾಶ ಎಲ್ಲರಿಗೂ ನೀಡಲಾಗಿದೆ. ಕ್ಲಿಕ್ ಮಾಡಿದರೆ ಸಾಕು, ನೀವು ಕೈಲಾಸದ ಸಿಟಿಜನ್ಶಿಪ್ ಪಡೆಯಬಹುದು. ಆದರೆ ಒಂದು ಕಂಡೀಷನ್ ಇದೆ, ನೀವು ಹಿಂದೂಗಳಾಗಿರಬೇಕು ಎಂದು ಈ ವೆಬ್ಸೈಟ್ನಲ್ಲಿ ಹಾಕಲಾಗಿದೆ. ದುರದೃಷ್ಟಕರ ಅಂದ್ರೆ ಕೈಲಾಸದ ಪೌರತ್ವ ಪಡೆಯೋಕೆ 12 ಲಕ್ಷ ಜನ ಅರ್ಜಿ ಸಲ್ಲಿಸಿದ್ದಾರೆ. ನೋಡಿ ನಮ್ಮ ಜನಗಳನ್ನ ಹೇಗೆಲ್ಲ ಮೂರ್ಖರಾಗಿ ಮಾಡಬಹುದು ಅನ್ನೋದು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಜನಗಳನ್ನ ಮರಳು ಮಾಡುವುದು ತುಂಬಾ ಸುಲಭ ಅನ್ನೋದು. ಇವರ ವೆಬ್ಸೈಟ್ ಅನ್ನ ನೋಡಿದ ಸಾಕಷ್ಟು ಜನ ನಿಜಕ್ಕೂ ಇದು ನಿಜವಾದ ದೇಶ ಆಗಿರಬಹುದು ಅಂತಾನೆ ತಿಳ್ಕೊಂಡಿದ್ರು. ಜನ ಕೂಡ ನಂಬಿದ್ರು. ಬಟ್ ಅಸಲಿ ಕಥೆನೇ ಬೇರೆ ಇದೆ. ಇಲ್ಲಿಂದಲೇ ನಿಜವಾದ ಅಸಲಿ ಕತೆ ಶುರುವಾಗೋದು. ಸ್ನೇಹಿತರೆ, ನಿಮಗೆ ಇನ್ನೊಂದು ಎಪಿಸೋಡ್ನಲ್ಲಿ ಕೈಲಾಸದ ನಿಜವಾದ ಬಣ್ಣವನ್ನು ತಿಳಿಸಿಕೊಡ್ತಾನೆ. ಅಂದರೆ ಇದು ನಿಜವಾಗಿ ದೇಶ ಇದೆಯಾ ಅಥವಾ ಇವರು ಸುಳ್ಳು ಹೇಳಿದ್ರಾ? ಅಲ್ಲದೆ ಈಗ ನಡೆಯುತ್ತಿರುವ ಮೇಜರ್ ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅಲ್ಲಿ ತನಕ ನೀವು ಸುದ್ದಿಯಾನವನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.